ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 14, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ಇಂಡಿಯಾ ರ್ಯಾಂಕ್ಸ್ 135 ಔಟ್ ಆಫ್ 146 ಇನ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್, ಅದರಲ್ಲೂ ಇಶ್ಯೂಸ್ ರಿಲೇಟೆಡ್ ಟು ವುಮೆನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ನೋಡ್ಬೋದು, ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತದ ಒಂದು ರ್ಯಾಂಕಿಂಗ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ, ಭಾರತದ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಮತ್ತು ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಮೇನ್ಸಲ್ಲಿಯೂ ಸಹ ನಾವು ಇವಾಗ ವುಮೆನ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ರಿಪೋರ್ಟನ್ನು ಬಳಕೆ ಮಾಡ್ಕೋಬೋದು. ಸೊ ಈ ಒಂದು ರಿಪೋರ್ಟಲ್ಲಿ ಭಾರತದ ಒಂದು ಸ್ಟೇಟಸನ್ನು ಹೇಳೋದ್ರ ಮುಖಾಂತರ ಇಲ್ಲಿ ಜೆಂಡರ್ ಇಕ್ವಾಲಿಟಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಎಂಫಸೈಸ್ ಮಾಡ್ಬೋದು. ಸೊ ಬೇಸಿಕಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಪ್ರಿಲಿಮ್ಸಲ್ಲಿ ನಮಗೆ 4 ಪಾಯಿಂಟ್ಸ್ಗಳು ಕ್ಲಿಯರಾಗಿ ಗೊತ್ತಿರಬೇಕು. ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ? ವರ್ಲ್ಡ್ ಎಕನಾಮಿಕ್ ಫಾರಮ್ ಇದನ್ನು ರಿಲೀಸ್ ಮಾಡುತ್ತೆ. ಭಾರತದ ರ್ಯಾಂಕಿಂಗ್ 135 ಇದೆ ಔಟ್ ಆಫ್ 146 ಕಂಟ್ರೀಸ್. ಇದು ನಿಮಗೆ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ. ಯಾವ ರೀತಿಯಾದಂತಹ ಸಬ್ ಇಂಡೆಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಈ ಒಂದು ಗ್ಲೋಬಲ್ ಗ್ಯಾಪ್ ಇಂಡೆಕ್ಸ್ ನಡಿನಲ್ಲಿ ಅಂದಾಗ, ಫಸ್ಟು ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅಪಾರ್ಚುನಿಟಿ, ಎಜುಕೇಷನಲ್ ಅಟೈನ್ಮೆಂಟ್, ಹೆಲ್ತ್ ಆ್ಯಂಡ್ ಸರ್ವೈವಲ್ ಇರ್ಬೋದು, ಪೊಲಿಟಿಕಲ್ ಎಂಪವರ್ಮೆಂಟ್, ಈ ರೀತಿಯಾಗಿ 4 ಸಬ್ ಇಂಡೆಕ್ಸನ್ನು ನಾವು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನಡಿನಲ್ಲಿ ನೋಡ್ಬೋದು. ಇಂಡಿವಿಜುವಲಲ್ಲಿ ಭಾರತ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ಮಾಡಿದೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಹೆಲ್ತ್ ಆ್ಯಂಡ್ ಸರ್ವೈವಲ್ ಸಬ್ ಇಂಡೆಕ್ಸ್ ನಡಿನಲ್ಲಿ ಭಾರತ ಲೀಸ್ಟ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ. ಅಂದರೆ 146 ಕಂಟ್ರಿಗಳಿದ್ದಾವೆ, ಭಾರತನೇ ಇದರಲ್ಲಿ ಲಾಸ್ಟ್ ಇರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ವಿ. ಮತ್ತು ನಮ್ಮ ಒಂದು ನೇಬರಿಂಗ್ ಕಂಟ್ರೀಸಲ್ಲಿ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡಿದಾಗ ಬೇರೆ ಬೇರೆ ಕಂಟ್ರಿಗಳು ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಅನ್ನುವಂಥದ್ದನ್ನು ಸಹ ನಾವು ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ಬಾಂಗ್ಲಾದೇಶ್ 71ನೇ ರ್ಯಾಂಕಿಂಗ್ ಇರ್ಬೋದು, ನೇಪಾಲ್ ಇವಾಗ 96 ಇದೆ, ಶ್ರೀಲಂಕಾ 110 ಇದೆ, ಮಾಲ್ಡೀವ್ಸ್ 117. ಈ ರೀತಿಯಾಗಿ ನಮ್ಮ ನೇಬರಿಂಗ್ ಕಂಟ್ರೀಸ್ಗಳು ನಮಗಿನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ನಮಗಿನ್ನ ಹಿಂದಿರುವಂಥದ್ದು ಅಥವಾ ವರ್ಸ್ಟ್ ಪರ್ಫಾರ್ಮರ್ ಅಂತಂದರೆ ಇರಾನ್ ನೋಡ್ಬೋದು, ಪಾಕಿಸ್ತಾನ್ ನೋಡ್ಬೋದು, ಇನ್ನು ಅಫ್ಘಾನಿಸ್ತಾನ್. ಈ ಕಂಟ್ರಿಗಳು ಇವತ್ತು ಈ ಒಂದು ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ ಪರ್ಫಾರ್ಮೆನ್ಸನ್ನು ತುಂಬ ವರ್ಸ್ಟ್ ಲೆವೆಲಲ್ಲಿ, ಅದರಲ್ಲೂ ಭಾರತಕ್ಕೆ ಕಂಪೇರ್ ಮಾಡಿದರೆ ಇನ್ನೂ ಹಿಂದುಳಿದ ರ್ಯಾಂಕನ್ನು ಪಡೆದಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ನಾವಿಲ್ಲಿ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿಯಾಗಿ ಕೇಳ್ತಾರೆ, ಇವಾಗ ಜೆಂಡರ್ ಗ್ಯಾಪ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಬ್ರಿಕ್ಸ್ ಕಂಟ್ರೀಸ್ಗಳಲ್ಲಿ ಭಾರತ ಬೇರೆ ಕಂಟ್ರಿಗಳನ್ನು ಕಂಪೇರ್ ಮಾಡಿದಾಗ ವರ್ಸ್ಟ್ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದೆ ಅಥವಾ ಬೆಸ್ಟ್ ಪರ್ಫಾರ್ಮೆನ್ಸನ್ನು ತೋರಿಸ್ತಿದೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇವಾಗ ನಿಮಗೆ ಬ್ರಿಕ್ಸ್ ಕಂಟ್ರೀಸ್ಗಳು ಯಾವ್ಯಾವ ಇದಾವೆ ಅಂತ ಗೊತ್ತಿದ್ದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಯಾವ್ಯಾವ ಕಂಟ್ರೀಸ್ಗಳ ಪರ್ಫಾರ್ಮೆನ್ಸು ಇಂಡಿಯಾಕ್ಕಿನ್ನೂ ಚೆನ್ನಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಆ ಒಂದು ಕ್ವಶನ್ಸನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಹಾಗೂ ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಭಾರತ 2021ರಿಂದ ಮಹಿಳೆಯರ ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟಿದೆ, ಅದರಲ್ಲೂ ರಿಕವರಿಯನ್ನು ಕಾಣ್ತಾ ಇದೆ. ಆದರೆ ಈ ಒಂದು ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಕನ್ಸಿಡರ್ ಮಾಡಿರುವಂತಹ ಡೇಟಾವನ್ನು ಅಬ್ಸರ್ವ್ ಮಾಡಿದರೆ ಭಾರತದಲ್ಲಿ ಮೆನ್ನ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ -9.5% ಡೌನ್ ಆಗಿದೆ ಅನ್ನುವಂಥದ್ದು, ಹಾಗೂ ವುಮನ್ನ ಒಂದು ಪಾರ್ಟಿಸಿಪೇಷನ್ -3% ಪಾಯಿಂಟ್ಸು ಡೌನ್ ಆಗಿದೆ ಅಥವಾ ಶ್ರಂಕ್ ಆಗಿದೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಿದ್ದಾರೆ. ಆದರೆ ಭಾರತ ರಿಕವರಿಯನ್ನು ತೋರಿಸ್ತಾ ಇದೆ 2021ರಿಂದ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ರ್ಯಾಂಕಿಂಗ್ ಎಷ್ಟಿದೆ, ಯಾರು ರಿಲೀಸ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಸಬ್ ಇಂಡೆಕ್ಸ್ಗಳು ಯಾವಿದಾವೆ, ನೇಬರಿಂಗ್ ಕಂಟ್ರಿ ಜೊತೆಗೆ ನಮ್ಮ ಭಾರತವನ್ನು ಹೋಲಿಸಿದರೆ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಓವರ್ ವ್ಯೂ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಹಾಗೂ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಬ್ರಿಕ್ಸ್ ಕಂಟ್ರೀಸ್ಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಹ್ಯಾಸ್ ಅಚೀವ್ಡ್ ಕ್ಲೀನ್ ಎನರ್ಜಿ ಟಾರ್ಗೆಟ್ಸ್ 9 ಇಯರ್ಸ್ ಬಿಫೋರ್ ಡೆಡ್ಲೈನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂಥ ಟಾರ್ಗೆಟನ್ನು ಭಾರತ 9 ವರ್ಷಗಳ ಒಳಗಾಗೆ ಅಚೀವ್ ಮಾಡಿದೆ, ಈ ಒಂದು ಡೆಡ್ಲೈನನ್ನು ಬೇಗ ಫಿನಿಷ್ ಮಾಡಿದೆ ಅನ್ನುವಂಥದ್ದನ್ನು. ಸೊ ಯಾವ ರೀತಿಯಾದಂಥ ಟಾರ್ಗೆಟನ್ನು ಹಾಕ್ಕೊಂಡಿದ್ರು ಭಾರತ ಅಂದಾಗ, 2015ರಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಮಿಟ್ಮೆಂಟನ್ನು ಭಾರತ ಕೊಟ್ಟಿತ್ತು. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಥವಾ NDC ಅಂತ ಏನು ನೋಡ್ತೀವಲ್ಲ, ಅದರಲ್ಲಿ ಭಾರತ 40% ಎನರ್ಜಿ ರಿಸೋರ್ಸಸನ್ನು ರಿನ್ಯೂವಬಲ್ ಸೋರ್ಸಿಂದ ಅಥವಾ ನವೀಕರಿಸಬಹುದಾದ ಶಕ್ತಿಯಿಂದ ಪಡ್ಕೊಳ್ಳುತ್ತೆ. ಅದರ ಒಂದು ಟಾರ್ಗೆಟು 2030ಕ್ಕೆ ಹಾಕಿತ್ತು. ಆದರೆ ಈ ಒಂದು ಟಾರ್ಗೆಟನ್ನು ನಾವು ಆಲ್ರೆಡಿ 2021 ನವೆಂಬರಲ್ಲೇ ರೀಚ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು.
ಅಷ್ಟೇ ಅಲ್ಲದೆ ಗ್ಲಾಸ್ಗೋದಲ್ಲಿ ನಡೆದಿರುವಂಥ COP21ನಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ನಮ್ಮ ಒಂದು ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿರೋದನ್ನು ಅಥವಾ ರಿನ್ಯೂವಲ್ ಎನರ್ಜಿಯ ಕೆಪಾಸಿಟಿಯನ್ನು ಮತ್ತೆ ಎನ್ಹ್ಯಾನ್ಸ್ ಮಾಡ್ತೀವಿ ಅನ್ನುವಂಥದ್ದನ್ನು 50% ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ತರ್ತೀವಿ ಅನ್ನುವಂಥ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ರೇಸ್ ಮಾಡಿರೋದನ್ನು ಸಹ ನಾವು ನೋಡ್ಬೋದು. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಎಮಿಷನ್ ರಿಪೋರ್ಟನ್ನು ಅನಲೈಸ್ ಮಾಡಿದಾಗ ಭಾರತ ಇವತ್ತು ಲೋವೆಸ್ಟ್ ಪರ್ ಕ್ಯಾಪಿಟಾ ಎಮಿಷನ್ ಕಂಟ್ರಿ ಅಂತ ರಿಕಗ್ನೈಸ್ ಆಗಿದೆ. ನಮ್ಮ ಒಂದು ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಕಾರಣ ಇವತ್ತು ನಾವು ಎನ್ವಿರಾನ್ಮೆಂಟ್ ಮೇಲೆ ಇಟ್ಟಿರುವಂತಹ ರೆಸ್ಪೆಕ್ಟ್ ಇರ್ಬೋದು ಅಥವಾ ಕೇರ್ ಇರ್ಬೋದು, ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ಅಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಿಸ್ಟರ್ ಸಿಂಗ್ ಅವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಟ್ರೆಡಿಷ್ನಲ್ ವೈಸ್ ನಾವು ಈ ರೀತಿಯಾದಂತಹ ಎನರ್ಜಿ ಟ್ರಾನ್ಸಿಷನನ್ನು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಂಪ್ಲೀಟಾಗಿ ಎನ್ವಿರಾನ್ಮೆಂಟ್ ಮೇಲೆ ಇರುವಂಥ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಫೋರಮ್ಗಳನ್ನು ನೋಡ್ತಾ ಇದ್ದೀವಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ಆರ್ಗನೈಸೇಷನ್ಸ್ಗಳು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಳೋದನ್ನು ನೋಡ್ತಾ ಇದ್ವಿ. ಬೇಸಿಕಲಿ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಇವಾಗ ರಿನ್ಯೂಯಬಲ್ ಎನರ್ಜಿಗೆ ಬಂದಾಗ ಭಾರತ ಯಾವ ರೀತಿಯಾಗಿ ತನ್ನ ಒಂದು ಟಾರ್ಗೆಟನ್ನು ರೀಚ್ ಮಾಡ್ಕೊಂಡಿದೆ. ಬೇಸಿಕಲಿ ನಾವು ಇವತ್ತು ಇನೋವೇಷನ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ. ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿ ಬೇಸಿಕಲಿ ಇವಾಗ ಸೋಲಾರ್ಗೆ ಇನ್ವೆಸ್ಟ್ ಮಾಡೋದಾಗಲಿ, ಹೈಡ್ರೋಜನ್ ಇರ್ಬೋದು ಅಥವಾ ಕ್ರಿಟಿಕಲ್ ಮಿನರಲ್ ರಿಸೋರ್ಸಸ್ ಇರ್ಬೋದು, ಬ್ಯಾಟರೀಸ್, ಈ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಸಜೆಷನ್ ಅಂತಂದರೆ ಕಾರ್ಟಿಲೈಸೇಷನ್ ಇನ್ ಫಾಸಿಲ್ ಫ್ಯೂಯಲ್ ಇಂಡಸ್ಟ್ರಿನೂ ಸಹ ತುಂಬ ಹಾರ್ಮ್ ಆಗ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ ಅಂತಂದರೆ. ಇವಾಗ ಕಾರ್ಟಿಲೈಸೇಷನ್ ಇನ್ ಫಾಸಿಲ್ ಫ್ಯೂಯಲ್ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳೋದಾದರೆ ಇವಾಗ ಯಾವುದೇ ಒಂದು ಫಾಸಿಲ್ ಫ್ಯೂಯಲ್ಗೆ ಸಂಬಂಧಪಟ್ಟಂಥ ಪ್ರೈಸಸ್ ಅಥವಾ ರೇಟ್ ಏನಿರುತ್ತಲ್ಲ ಇದನ್ನು ಎಂಟರ್ಪ್ರೈಸಸ್ ಅವರು ಫಿಕ್ಸ್ ಮಾಡಿದರೆ ಇದನ್ನು ಕಾರ್ಟಿಲೈಸೇಷನ್ ಅಂತ ಕರೀತಾರೆ. ಗ್ಲೋಬಲ್ ಲೆವೆಲ್ಲಿ ಈ ರೀತಿಯಾದಂಥ ಪ್ರಾಕ್ಟೀಸ್ಗಳಿದ್ದಾವೆ. ಇಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗಿರಲ್ಲ. ಸರ್ಕಾರ ಇವತ್ತು ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಪ್ರೈಸಸನ್ನು ಫಿಕ್ಸ್ ಮಾಡ್ತಾ ಇಲ್ಲ. ಸೊ ಕಾರ್ಟಿಲೈಸೇಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಫಾಸಿಲ್ ಫ್ಯೂಯಲ್ಗಳ ಒಂದು ಪ್ರೈಸನ್ನು ಇವತ್ತು ಎಂಟರ್ಪ್ರೈಸಸ್ಗಳು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ಐಡಿಯಾ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಅಸೆಸ್ಸಿಂಗ್ ಜುವೆನಾಲಿಟಿ ಅ ಡೆಲಿಕೇಟ್ ಟಾಸ್ಕ್ ಸುಪ್ರೀಂ ಕೋರ್ಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ನಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಜುವೆನಾಲಿಟಿಗೆ ಸಂಬಂಧಪಟ್ಟಂತೆ ಇವಾಗ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನಾವು ಅಸೆಸ್ ಮಾಡಬೇಕು ಅನ್ನುವಂಥದ್ದನ್ನು. ಸೊ ಜುವೆನಾಲಿಟಿ ಅಥವಾ ಜುವೆನಲ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ನಾರ್ಮಲ್ ಇವಾಗ ಮಕ್ಕಳು ಇರ್ತಾರಲ್ಲ ಆ ಒಂದು ಏಜ್ ಗ್ರೂಪ್ ಅಂದರೆ 18 ಏಜ್ ಒಳಗಡೆ ಇರುವಂಥವ್ರನ್ನ ನಾವು ಚೈಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಚಿಲ್ಡ್ರನ್ ಅಂತ ಕರಿತೀವಿ. ಯಾವಾಗ ಅವರು ಲೀಗಲ್ ಸಿಸ್ಟಮ್ಗೆ ಬರ್ತಾರೆ, ಯಾವುದೇ ಒಂದು ಅಪರಾಧವನ್ನು ಮಾಡಿದಾಗ ಲೀಗಲ್ ಸಿಸ್ಟಮ್ ಒಳಗಡೆ ಬರ್ತಾರಲ್ಲ ಅವ್ರಿಗೆ ಜುವೆನೈಲ್ ಅಂತ ಕರೀತಾರೆ. ಅದು 18 ಏಜ್ ಗ್ರೂಪ್ ಒಳಗಡೆ. ಸೊ ಬೇಸಿಕಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಗೈಡ್ಲೈನ್ ಅಂತಂದರೆ ಅವರನ್ನು ಅಪರಾಧಿಯಾಗಿ ನಾವು ಕನ್ಸಿಡರ್ ಮಾಡುವಾಗ ಸೈಕಾಲಜಿಕಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು. ಸೈಕಾಲಜಿಕಲ್ ಇನ್ವೆಸ್ಟಿಗೇಷನ್ಸ್ ಅಂದಾಗ ಆ ಒಬ್ಬ ವ್ಯಕ್ತಿಯ ಮೆಂಟಲ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಅಡಲ್ಟ್ ಥರ ಥಿಂಕ್ ಮಾಡ್ತಾ ಇರ್ತಾರಾ ಏನು, ಅಥವಾ ಅವರ ಒಂದು ಮೆಂಟಲ್ ಕೆಪಾಸಿಟಿ ಯಾವ ರೀತಿಯಾಗಿದೆ, ಅವರ ಒಂದು ಎಬಿಲಿಟಿ ಯಾವ ರೀತಿಯಾಗಿದೆ, ಒಂದು ಕಾನ್ಸಿಕ್ವೆನ್ಸಸನ್ನು ಅವರು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದೆ ಅನ್ನೋದನ್ನು ಎಲ್ಲ ಕಂಪ್ಲೀಟಾಗಿ ಅಸೆಸ್ ಮಾಡೋದ್ರ ಮುಖಾಂತರ ಅವರಿಗೆ ಸೂಟೇಬಲ್ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಸೆಕ್ಷನ್ 15 ಆಫ್ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2059ನಲ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಪ್ರಿಲಿಮಿನರಿ ಅಸೆಸ್ಮೆಂಟನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು. ಅವರ ಒಂದು ಕೆಪಾಸಿಟಿ ಯಾವ ರೀತಿಯಾಗಿದೆ ಮೆಂಟಲ್ ಲೆವೆಲಲ್ಲಿ ಅಥವಾ ಫಿಸಿಕಲ್ ಲೆವೆಲಲ್ಲಿ ಅಂತ ಕನ್ಸಿಡರ್ ಮಾಡಿ ಅದರಲ್ಲೂ 16 to 18 ಏಜ್ ಗ್ರೂಪ್ ಇರ್ತಕ್ಕಂಥ ವ್ಯಕ್ತಿಗೆ ಅವರು ಸೀರಿಯಸ್ ಕ್ರೈಮ್ ಮಾಡಿದಾಗ ಕಂಪಲ್ಸರಿ ನಾವು ಈ ಒಂದು ಪ್ರೊವಿಷನನ್ನು ಅಪ್ಲೈ ಮಾಡಬೇಕು ಅನ್ನುವಂಥದ್ದು. ಜುವೆನೈಲ್ ಜಸ್ಟಿಸ್ ಬೋರ್ಡ್ನ ಒಂದು ಒಪಿನಿಯನ್ನ ಪ್ರಕಾರ ಜುವೆನೈಲನ್ನು ಇವತ್ತು ನಾವು ಅಡಲ್ಟ್ ಆಗಿ ಕನ್ಸಿಡರ್ ಮಾಡುವಂತಿಲ್ಲ. ಒಂದು ವೇಳೆ ಅಪರಾಧವನ್ನು ಒಪ್ಕೊಂಡಾಗ ಅವರನ್ನು ಕೇವಲ ರೀಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಥವಾ ಕೇರ್ ಸೆಂಟರ್ಗೆ ಕಳಿಸೋದ್ರ ಮುಖಾಂತರ ಅವರನ್ನು ಬದಲಾವಣೆ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸಬೇಕು. ಸೊ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಗೈಡ್ಲೈನ್ನ ಪ್ರಕಾರ ನಾವು ಪ್ರಾಪರಾಗಿ ಸೈಕಾಲಜಿಕಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡಬೇಕು. ಅದರಲ್ಲೂ ಸೈಕಾಲಜಿಸ್ಟ್ಗಳನ್ನ ಹೆಲ್ಪ್ ತೊಗೊಳೋದ್ರ ಮುಖಾಂತರ ನಾವು ಅಸೆಸ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಪುಷ್ ಫಾರ್ ವೈಡರ್ ಯೂಸ್ ಆಫ್ ಜಿನೋಮಿಕ್ಸ್ ಇನ್ ಆಲ್ ಕಂಟ್ರೀಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಏನಿದೆ ಕಂಟೆಕ್ಸ್ಟು, WHO ಕೊಟ್ಟಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ಜಿನೋಮಿಕ್ಸ್ ರಿಲೇಟೆಡ್ ಇರುವಂತಹ ರಿಸರ್ಚು ಎಲ್ಲ ಕಂಟ್ರಿಗಳಲ್ಲಿ ಬಳಕೆ ಆಗಬೇಕು. ಇದರ ಒಂದು ಅಪ್ಲಿಕೇಶನ್ ಎಷ್ಟೊಂದು ಇಂಪಾರ್ಟೆನ್ಸನ್ನು ತೋರಿಸುತ್ತೆ ಗ್ಲೋಬಲ್ ಲೆವೆಲಲ್ಲಿ ಅನ್ನೋದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಬೇಸಿಕಲಿ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಜೀನೋಮಿಕ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅಂದರೆ ಜೀನೋಮಿಕ್ಸ್ನ ಅಪ್ಲಿಕೇಶನ್ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ಜೀನೋಮ್ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರಬೇಕು. ಜೀನೋಮ್ ಅಂತಂದರೆ
ಯಾವುದೇ ಒಂದು ಇಂಡಿವಿಜುವಲ್ ಸ್ಪೀಷೀಸನ್ನು ನಾವು ಕನ್ಸಿಡರ್ ಮಾಡಿದಾಗ ಹ್ಯೂಮನನ್ನೇ ತೆಗೆದುಕೊಂಡಾಗ ಹ್ಯೂಮನಲ್ಲಿರ್ತಕ್ಕಂಥ ಜೆನೆಟಿಕ್ ಕಂಟೆಂಟ್ ಏನಿದೆ, ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮಲ್ಲಿರುವಂಥ ಜೆನೆಟಿಕ್ ಕಂಟೆಂಟ್ ಏನಿದೆಯಲ್ಲ ಅದನ್ನು ನಾವು ಜೀನೋಮ್ ಅಂತ ಕರಿತಾ ಇದ್ದೀವಿ. ಸೊ ಜೆನೆಟಿಕ್ಸ್ ಅಂದರೆ ಏನು ಹಾಗಿದ್ರೆ, ಜೆನೆಟಿಕ್ಸ್ ಅಂತಂದರೆ ಹೆರಿಡಿಟರಿ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡುವಂಥದ್ದು. ಜೆನೆಟಿಕ್ಸ್ ಅನ್ನುವಂಥದ್ದು ಒಂದು ಸೈನ್ಸು. ಅದರಲ್ಲಿ ನಾವು ಜೀನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಜೀನ್ಸ್ ಹೆಂಗೆ ಇವಾಲ್ವ್ ಆಗಿದೆ, ಜೀನ್ಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿಯಾಗಿದೆ ಅದನ್ನು ಕಂಪ್ಲೀಟಾಗಿ ಜೆನೆಟಿಕ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಜೀನೋಮಿಕ್ಸ್ ಹಾಗೂ ಜೆನೆಟಿಕ್ಸನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಜೆನೆಟಿಕ್ಸ್ ಅನ್ನುವಂಥದ್ದು ಬ್ರಾಡರ್ ಆಸ್ಪೆಕ್ಟಲ್ಲಿ ಅಥವಾ ಓವರಾಲ್ ಸ್ಟಡಿ ಮಾಡ್ತೀವಿ ನಾವು ಜೀನ್ಸ್ ಬಗ್ಗೆ. ಆದರೆ ಜೀನೋಮಿಕ್ಸ್ ಅನ್ನುವಂಥದ್ದು ಕೇವಲ ಒಂದು ಟೂಲು. ಇದು ಬಯೋಟೆಕ್ನಾಲಜಿಯಲ್ಲಿ ಬರ್ತಕ್ಕಂಥ ಒಂದು ಟೂಲು, ಜೆನೆಟಿಕ್ಸಲ್ಲಿ ಇರ್ತಕ್ಕಂಥ ಒಂದು ಭಾಗ ಅಷ್ಟೇ. ಜೀನೋಮಿಕ್ಸಲ್ಲಿ ನಾವು ಒಂದು ಆರ್ಗ್ಯಾನಿಸಮ್ನ ಜೀನೋಮ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತೀವಿ. ಈ ಆರ್ಟಿಕಲಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, WHO ಎಂಫಸೈಸ್ ಮಾಡಿರೋ ಪ್ರಕಾರ ಈ ಒಂದು ಜೀನೋಮಿಕ್ಸ್ಗೆ ರಿಲೇಟೆಡ್ ಇರುವಂಥ ಫೈನಾನ್ಸಿಂಗ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲ ಕಂಟ್ರೀಸ್ಗಳು ಅಷ್ಟೇ ಮಾಡಲಿಕ್ಕೆ ಆಗ್ತಿಲ್ಲ. ಡೆವಲಪ್ಡ್ ಕಂಟ್ರೀಸ್ಗಳು ಸಾಕಷ್ಟು ಅಡ್ವಾನ್ಸ್ಮೆಂಟನ್ನು ಅಥವಾ ಟೆಕ್ನಾಲಜಿಕಲಿ ಇವಾಲ್ವ್ ಆಗಿರೋದನ್ನು ನೋಡ್ಬೋದು. ಈ ಒಂದು ಗ್ಯಾಪನ್ನು ನಾವು ಫಿಲ್ಅಪ್ ಮಾಡಬೇಕು. ಎಲ್ಲ ಕಂಟ್ರೀಸ್ಗಳು ಎಕ್ಸಸ್ ಇರೋ ಥರ ಮಾಡಬೇಕು. ಯಾಕೆಂದರೆ ಈ ಒಂದು ಜೀನೋಮಿಕ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಲಿಕೇಶನ್ಸ್ ಇರೋದ್ರಿಂದ, ಈವನ್ ಎನಿಮಲ್ ಸೈನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇರ್ಬೋದು, ಇಂಪಾರ್ಟೆನ್ಸನ್ನು ತೋರಿಸೋದ್ರಿಂದ ಎಲ್ಲ ಕಂಟ್ರೀಸ್ಗಳಲ್ಲೂ ಇವತ್ತು ಇನೋವೇಷನ್ಗೆ ಸಂಬಂಧಪಟ್ಟಂಥ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ, ಲೋ ಇನ್ಕಮ್ ಕಂಟ್ರೀಸ್ ಅಥವಾ ಮಿಡಲ್ ಇನ್ಕಮ್ ಕಂಟ್ರಿನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಅಡ್ರೆಸ್ ಮಾಡೋದು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಏನೇನು ಅಪ್ಲಿಕೇಶನ್ಸು, ಇವಾಗ ಜೀನೋಮಿಕ್ಸ್ ಅಂತಂದರೆ ಒಂದು ಆರ್ಗ್ಯಾನಿಸಮ್ ಬಗ್ಗೆ ನಿಮಗೆ ಜೆನೆಟಿಕಲಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದ್ದರೆ, ಏನಾದರೂ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಡಿಸೀಸಸ್ ಆಗಿರ್ಬೋದು, ಇದರಿಂದ ಏನಾದರೂ ಬದಲಾವಣೆ ಆದಾಗ ಇಮಿಡಿಯೇಟಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ಜೀನಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ಒಂದು ಪಾರ್ಟ್ಗೆ ಇದು ಎಫೆಕ್ಟ್ ಮಾಡ್ತಾ ಇದೆ, ಏನು ಬದಲಾವಣೆ ಆಗಿದೆ. ಡ್ರಗ್ಸನ್ನು ಕಂಡುಹಿಡಿಯೋದ್ರಲ್ಲಿ ಅಥವಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸಲ್ಲಿ ಸಾಕಷ್ಟು ವೇರಿಯೇಷನಲ್ಲಿ ನಾವು ಇಮಿಡಿಯೇಟ್ ಸೊಲ್ಯೂಷನ್ಸನ್ನು ಕಂಡುಹಿಡಿಬೋದು. ಜೆನೆಟಿಕ್ ಆನ್ಸಿಸ್ಟರಿ ಬಗ್ಗೆ ನಾವು ನೋಡ್ಬೋದು, ಜೆನೆಟಿಕ್ ಡಿಸೀಸ್ ರಿಸ್ಕ್ ಇರ್ಬೋದು ಅಥವಾ ಮೆಡಿಸಿನ್ಗೆ ರಿಲೇಟೆಡ್ ಇರುವಂತೆ ಜೆನೆಟಿಕ್ ಫಿಂಗರ್ ಪ್ರಿಂಟಿಂಗ್, ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸನ್ನು ಜೀನೋಮಿಕ್ಸಿಂದ ನಾವು ಪಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಸ್ಕೇಲ್ ಅಪ್ ದ ಇಂಡಿಯಾ ಸೌತ್ ಕೊರಿಯಾ ಬೈಲ್ಯಾಟ್ರಲ್ ಪಾರ್ಟ್ನರ್ಶಿಪ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಎಡಿಟೋರಿಯಲಲ್ಲಿ ಇರ್ತಕ್ಕಂಥ ಕೋರ್ ಇನ್ಫಾರ್ಮೇಷನ್ ಅಂದರೆ ಇಂಡಿಯಾ ಮತ್ತು ಸೌತ್ ಕೊರಿಯಾದ ಮಧ್ಯೆ ಯಾವ ರೀತಿಯಾದಂಥ ಬೈಲ್ಯಾಟ್ರಲ್ ಸ್ಟ್ಯಾಂಡ್ ಇದೆ, ಇನ್ನೂ ನಾವು ಯಾವ ರೀತಿಯಾಗಿ ಸ್ಕೇಲ್ ಅಪ್ ಮಾಡ್ಬೋದು, ಇದರಿಂದ ಎರಡೂ ಕಂಟ್ರಿಗಳಿಗೂ ಯಾವ ರೀತಿಯಾದಂಥ ಬೆನಿಫಿಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ. ನಾವು 3 ರಿಂದ 4 ಪಾಯಿಂಟನ್ನು ಇಂಪಾರ್ಟೆಂಟ್ಲಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡೈರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು. ಸೊ ಬೇಸಿಕಲಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ನೋಡಿದಾಗ ಸಾಕಷ್ಟು ರೂಲ್ ಬೇಸ್ಡ್ ಆರ್ಗನೈಜೇಷನ್ಸ್ಗಳಿದ್ದಾವೆ. ಗ್ಲೋಬಲ್ ಲೆವೆಲಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಫಾರಿನ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ, ಕ್ಲೈಮೇಟ್ ಪರ್ಸ್ಪೆಕ್ಟಿವಲ್ಲಿ ಸಾಕಷ್ಟು ಆರ್ಗನೈಜೇಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಸೀರಿಯಸ್ ರೂಲ್ ಏನಿದೆಯಲ್ಲ, ಒಂದು ಪರ್ಟಿಕ್ಯುಲರ್ ಕಂಟ್ರೀಸ್ಗಳು ತಮ್ಮ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಥಿಂಕ್ ಮಾಡುವಂಥ ಅಥವಾ ಸಾಕಷ್ಟು ಸ್ಟ್ರೆಸ್ಸನ್ನು ಸಹ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂಥ ಆರ್ಗನೈಜೇಷನ್ಸ್ಗಳು ಬಿಕಾಸ್ ಆಫ್ ಸ್ಟ್ರಿಕ್ಟ್ ರೂಲ್ಸಿಂದ. ಈ ಒಂದು ಪರಿಸ್ಥಿತಿಯಲ್ಲಿ ಸೌತ್ ಕೊರಿಯಾ ತನ್ನ ದೇಶದಲ್ಲಿರುವಂಥ ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ, ಪೀಸ್ ಇರ್ಬೋದು, ಫ್ರೀಡಮ್ ಇರ್ಬೋದು, ಪ್ರಾಸ್ಪರಿಟಿ ಇರ್ಬೋದು, ಈ ರೀತಿಯಾಗಿ ಅಡ್ವಾನ್ಸ್ಡ್ ಡೈಮೆನ್ಷನ್ಸನ್ನು ಕವರ್ ಮಾಡೋದಕ್ಕೋಸ್ಕರ ಅದು ಬೇರೆ ಒಂದು ಕಂಟ್ರಿ ಜೊತೆಗೆ ಕೋಆಪ್ರೇಷನ್ಸನ್ನು ಮಾಡ್ಕೋತಾ ಇದೆ. ಈ ಒಂದು ಪಾಯಿಂಟನ್ನು ನಾವು ಇಲ್ಲಿ ಕ್ಯಾಚ್ ಮಾಡ್ಕೋಬೇಕು. ಭಾರತ ಈ ಒಂದು ಸೌತ್ ಕೊರಿಯಾದ ಸ್ಟ್ಯಾಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಪರ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಎಕನಾಮಿಕ್ ಟೈಸನ್ನು ನಾವು ಸೌತ್ ಕೊರಿಯಾದೊಂದಿಗೆ ಮಾಡಬೇಕು. ಇದರಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ನಮ್ಮ ದೇಶದಲ್ಲಿ ಬರ್ಬೋದು. ಇವಾಗ ನಾವು ಬೇರೆ ಒಂದು ಕಂಟ್ರಿಯನ್ನು ಕಂಪೇರ್ ಮಾಡಿದಾಗ ಸೌತ್ ಕೊರಿಯಾ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇದೆ. ಹಾಗಾಗಿ ಸೌತ್ ಕೊರಿಯಾದೊಂದಿಗೆ ಪಾರ್ಟ್ನರ್ಶಿಪ್ಪನ್ನು ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಇಲ್ಲಿ ಗಮನ ಹರಿಸಬೇಕು. ಎಕನಾಮಿಕ್ ಕೋಆಪ್ರೇಷನ್ಗೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಿದಾಗ ಪಬ್ಲಿಕ್ ಹೆಲ್ತಲ್ಲಿ ಇರ್ಬೋದು, ಗ್ರೀನ್ ಗ್ರೋತ್ ಇರ್ಬೋದು, ಡಿಜಿಟಲ್ ಕನೆಕ್ಟಿವಿಟಿ, ಈ ರೀತಿಯಾಗಿ ಸಾಕಷ್ಟು ಟ್ರೇಡನ್ನು ಎರಡೂ ಕಂಟ್ರಿಗಳು ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಸೌತ್ ಕೊರಿಯಾ ಇವಾಗ ನಾವು ಕ್ವಾಡ್ ಗ್ರೂಪಿಂಗ್ ನೋಡ್ತೀವಲ್ಲ, ಅದರಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿಲ್ಲ. ಭಾರತ ಆ್ಯಕ್ಟಿವಾಗಿ ಪಾರ್ಟಿಸಿಪೇಷನ್ ಆಗಿದೆ ಕ್ವಾಡಲ್ಲಿರುವಂಥ ಮೆಂಬರ್ ಯಾರು, US, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್ ಅಂತ ನೋಡ್ತೀವಲ್ಲ, ಇದರಲ್ಲಿ ಭಾರತ ತುಂಬ ಆ್ಯಕ್ಟಿವ್ ಆಗಿದೆ. ಆದರೆ ಸೌತ್ ಕೊರಿಯಾ ಯಾವುದೇ ರೀತಿಯಂಥ ಮೆಂಬರ್ಶಿಪ್ಪನ್ನು ಹೊಂದಿಲ್ಲ. ಇದರಿಂದ ನಾವು ಅವ್ರ ಜೊತೆ ಯಾವುದೇ ರೀತಿಯಂಥ ಸೆಕ್ಯೂರಿಟಿ ಅಥವಾ ಡಿಫೆನ್ಸ್ಗೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಪನ್ನು ಹೊಂದಿಲ್ಲ. ಇದನ್ನು ಸಹ ನಾವು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಬಯೋಲೆಟ್ರಲ್ ರಿಲೇಷನಲ್ಲಿ ನಾವು ಕೋಆಪ್ರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಜೊತೆಗೆ ನಾವು ಬೇರೆ ಕಂಟ್ರಿಗಳನ್ನು ಕಂಪೇರ್ ಮಾಡಿದಾಗ ಇವಾಗ ಜಪಾನ್ ಇರ್ಬೋದು, ವಿಯೆಟ್ನಾಂ ಇರ್ಬೋದು ಅಥವಾ ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲ ಕಂಟ್ರಿಗಳ ಜೊತೆಗೆ ಎಕ್ಸಲೆಂಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿದ್ದೀವಿ. ಆದರೆ ಸೌತ್ ಕೊರಿಯಾದೊಂದಿಗೆ ನಾವು ಇವಾಗ ಎನ್ಹ್ಯಾನ್ಸ್ ಮಾಡಬೇಕು, ಅಟೆನ್ಷನನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದೊಂದು ಇಂಡೋ ಪೆಸಿಫಿಕ್ ಸ್ಟ್ರಾಟಜಿನಲ್ಲಿ ಸೌತ್ ಕೊರಿಯಾ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಅದರ ಮೇಲೆ ಎಂಫಸೈಸ್ ಮಾಡಬೇಕು. ಇದರ ಜೊತೆಗೆ ಚೈನಾ ಗೌರ್ಮೆಂಟು ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಸೌತ್ ಕೊರಿಯಾದಲ್ಲಿ. ಸೌತ್ ಕೊರಿಯಾಗೆ ಇವಾಗ ನಾರ್ತ್ ಕೊರಿಯಾದಿಂದ ಸಾಕಷ್ಟು ಥ್ರೆಟ್ ಇದೆ. ಈ ಒಂದು ಪ್ರೆಷರನ್ನು ತಡ್ಕೊಳ್ಳಿಕ್ಕೆ ಚೈನಾ ಹೆಲ್ಪ್ ಮಾಡ್ತಾ ಇದೆ ಸೌತ್ ಕೊರಿಯಾಗೆ. ಈ ನಿಟ್ಟಿನಲ್ಲಿ ಸೌತ್ ಕೊರಿಯಾ ಹಾಗೂ ಚೈನಾದ ಒಂದು ಪಾರ್ಟ್ನರ್ಶಿಪ್ಪನ್ನು ನೋಡಿದಾಗ
ಪ್ರಾಪರ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಚೈನಾ ಗೌರ್ಮೆಂಟು ಸಾಕಷ್ಟು ಸ್ಯಾಂಕ್ಷನನ್ನು ಇವತ್ತು ಸೌತ್ ಕೊರಿಯಾಗೆ ಹೇಳಿದೆ. ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಗ್ರಿಮೆಂಟನ್ನು ಪ್ರೀವಿಯಸ್ ಪ್ರೆಸಿಡೆಂಟ್ ತೊಗೊಂಡಿರೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ತಾಡ್ ಅಂತ ನೋಡ್ತೀವಿ, ಅದರಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕಿರೋದನ್ನು ನೋಡ್ಬೋದು. ಮಿಸೈಲ್ ಡಿಫೆನ್ಸ್ ಟೆಕ್ನಾಲಜಿ ಏನಿದೆಯಲ್ಲ US ಅದವರು ಆ ಒಂದು ನೆಟ್ವರ್ಕ್ನಲ್ಲೂ ಸಹ ಪಾರ್ಟ್ನರ್ಶಿಪ್ಪನ್ನು ಪಡ್ಕೊಳ್ಳುವಂತಿಲ್ಲ ಅನ್ನುವಂಥ ಸ್ಯಾಕ್ಷನ್ ಇರ್ಬೋದು. ಬೇರೆ ಬೇರೆ ಕಂಟ್ರಿಗಳ ಜೊತೆಗೆ ಮಿಲಿಟರಿ ಅಲಯನ್ಸನ್ನು ಮಾಡ್ಕೊಳೋದ್ರಲ್ಲೂ ಸಹ ಈ ಒಂದು ಚೈನಾ ಸೌತ್ ಕೊರಿಯಾಗೆ ಸ್ಟಾಪ್ ಮಾಡ್ತಾ ಇರೋದನ್ನು ನೋಡಬಹುದು. ಸೊ ಇವತ್ತು ಸೌತ್ ಕೊರಿಯಾ ಸೈಬರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿದೆ, ಪ್ರಾಪರ್ ಆಗಿರುವಂಥ ಒಂದು ಅವೇರ್ನೆಸ್ಸನ್ನು ಹೊಂದಿದೆ, ಕೆಪಾಬಿಲಿಟಿ ಇರೋದ್ರಿಂದ ಭಾರತ ಈ ಒಂದು ಕಂಟ್ರಿ ಜೊತೆಗೆ ಟೈಅಪ್ ಮಾಡೋದ್ರಿಂದ ಇಂಡೋ ಸ್ಪೆಸಿಫಿಕಲ್ಲಿ ಇರ್ತಕ್ಕಂಥ ಒಂದು ಫೌಂಡೇಶನಲ್ ಸ್ಟ್ರೆಂತನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಇಮೆನ್ಸ್ಲಿ ಇದು ಭಾರತಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇವಾಗ ಇಂಡಿಯನ್ ಓಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೆಕ್ಯೂರಿಟಿ ಡೈಲಾಗ್ಸ್ಗಳು ನಡೀತಾ ಇದ್ದಾವೆ. ಈ ಎಲ್ಲ ಕಂಡೀಷನಲ್ಲೂ ನಾವು ಸೌತ್ ಕೊರಿಯಾನ ಪುಲ್ ಮಾಡಬೇಕು. ಸೊ ಸೌತ್ ಕೊರಿಯಾದೊಂದಿಗೆ ಪ್ರಾಪರ್ ಆಗಿರುವಂತಹ ರಿಲೇಷನನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೂ ಸೌತ್ ಕೊರಿಯಾಗೆ ಇವತ್ತು ನಾರ್ತ್ ಕೊರಿಯಾದಿಂದನೂ ಪ್ರೆಷರ್ ಇದೆ ಮತ್ತು US ಒಂದು ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿದಾಗ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ರೀಎಲೆಕ್ಟ್ ಆದರೆ ಪ್ರೆಸಿಡೆಂಟ್ ಆಗಿ ಸೌತ್ ಕೊರಿಯಾದಲ್ಲಿರ್ತಕ್ಕಂಥ ಒಂದು ಮಿಲಿಟರಿ ಪಾರ್ಟ್ನರ್ಶಿಪ್ಪನ್ನು ಅವರು ವಿಡ್ರಾ ಮಾಡ್ಕೋಬೋದು. ಇದರಿಂದ ಸೆಕ್ಯೂರಿಟಿ ವೈಸು ಸಹ ಹಾರ್ಮ್ ಆಗುತ್ತೆ. ಈ ಎಲ್ಲ ಕಂಡೀಷನ್ಸ್ಗಳನ್ನು ಅರ್ಥ ಮಾಡ್ಕೊಂಡಿರುವಂಥ ಭಾರತ ಸೆಕ್ಯೂರಿಟಿ ವೈಸ್ ನಾವು ಅವ್ರಿಗೆ ಕೊಲ್ಯಾಬರೇಷನನ್ನು ಮಾಡಬೇಕು ಅಥವಾ ಬಯಲ್ಯಾಟ್ರಲ್ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು. ಇದರಿಂದ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಾಗಲಿ ಅಥವಾ ಟೆಕ್ನಾಲಜಿ ವೈಸು ಸಹ ಎರಡೂ ಕಂಟ್ರಿಗಳು ಡೆವಲಪ್ ಆಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ಈಸಿಯಾಗಿ ಕವರ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ದ ಪ್ರೆಸಿಡೆಂಟ್ ಈಸ್ ನಾಟ್ ಅ ಮಿಯರ್ ರಬ್ಬರ್ ಸ್ಟ್ಯಾಂಪ್. ಈ ಒಂದು ಆರ್ಟಿಕಲನ್ನು GS ಪೇಪರ್ 2 ಅಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಪ್ರೆಸಿಡೆಂಟ್ ಅವರ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ರಿಟಿಕಲ್ ಥಿಂಕಿಂಗನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಪ್ರೆಸಿಡೆಂಟ್ ಅವರ ರೋಲ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಾಗಿ ಎಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ಎಲೆಕ್ಷನನ್ನು ನೀವು ಇವತ್ತು ಗಮನ ಹರಿಸಬೇಕು. ಎಲೆಕ್ಷನ್ ಯಾವ ರೀತಿಯಾಗುತ್ತೆ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ, ಹಾಗೂ ಇಂಪೀಚ್ಮೆಂಟ್ ಇರ್ಬೋದು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ಯಾವ್ಯಾವಿದ್ದಾವೆ ಪ್ರೆಸಿಡೆಂಟ್ ಚಾಪ್ಟರಲ್ಲಿ ಅದನ್ನೆಲ್ಲ ಒಂದು ಸರ್ತಿ ನೀವು ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಡೈರೆಕ್ಟಾಗಿ ಆರ್ಟಿಕಲಲ್ಲಿರುವಂತಹ ಡೈಮೆನ್ಷನ್ಸನ್ನು ಕನ್ಸಿಡರ್ ಮಾಡೋದಾದರೆ, ಮೊದಲೇದಾಗಿ ಪ್ರೆಸಿಡೆಂಟ್ ಅವರ ಒಂದು ಚುನಾವಣೆಗೆ ಕುರಿತಂತೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಕ್ವಶನ್ ಮಾರ್ಕ್ ಆಗಿರುತ್ತೆ. ಅವರನ್ನು ಡೈರೆಕ್ಟಾಗಿ ಎಲೆಕ್ಟ್ ಮಾಡಬೇಕಾ ಅಥವಾ ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡಬೇಕಾ ಅನ್ನುವಂಥದ್ದು. KT ಶಾ ಅವರು ಸಹ ಡೈರೆಕ್ಟಾಗಿ ಎಲೆಕ್ಟ್ ಆಗಬೇಕು ಅನ್ನೋಂಥ ಒಂದು ವಾದವನ್ನು ಮಾಡಿರ್ತಾರೆ ಅಥವಾ ಸಪೋರ್ಟನ್ನು ಸ್ಟ್ರಾಂಗ್ಲಿ ಕೊಟ್ಟಿರೋದನ್ನು ನೋಡ್ಬೋದು. ಆದರೆ ಒಟ್ಟಾರೆಯಾಗಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಇಂಡೈರೆಕ್ಟ್ ಎಲೆಕ್ಷನನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಇವರ ಒಂದು ಎಕ್ಸಿಕ್ಯೂಟಿವ್ ಪವರನ್ನು ನಾವು ಆರ್ಟಿಕಲ್ 53 ಅಡಿನಲ್ಲಿ ನೋಡ್ತೀವಿ. ಅವರ ಒಂದು ಪವರನ್ನು ಕಾನ್ಸ್ಟಿಟ್ಯೂಷನಿಂದ ಡಿರೈವ್ ಮಾಡಿರುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ನ ಪ್ರಕಾರ ಅಥವಾ ಸಂವಿಧಾನಾತ್ಮಕವಾಗಿ ನೋಡಿದಾಗ ಇವತ್ತು ಪ್ರೆಸಿಡೆಂಟ್ ಅವರ ಹತ್ರ ಆ ಪವರ್ ಇರುತ್ತೆ. ಕೌನ್ಸಿಲ್ ಯಾವ ರೀತಿಯಾಗಿ ಸಜೆಷನನ್ನು ಮಾಡುತ್ತಲ್ಲ ಅಥವಾ ಯಾವ ರೀತಿಯಾದಂಥ ಅಡ್ವೈಸನ್ನು ಕೊಡ್ತಾರಲ್ಲ ಅದರ ಅನುಗುಣವಾಗಿ ಅವರು ತಮ್ಮ ಒಂದು ಪವರನ್ನು ಎಕ್ಸೈಸ್ ಮಾಡ್ತಾರೆ ಅಥವಾ ಚಾಲ್ತಿಗೆ ತರ್ತಾರೆ ಅನ್ನುವಂಥದ್ದು. ಇದೆಲ್ಲ ನಾವು ಆರ್ಟಿಕಲ್ 53 ಅಡಿಯಲ್ಲಿ ನೋಡ್ತಾ ಇದ್ದೀವಿ. ಎಲೆಕ್ಷನ್ ಅಂತ ಬಂದಾಗ ಇವಾಗ ಯಾವ್ಯಾವ ಮೆಂಬರ್ಸ್ ಇರ್ತಾರೆ ಅನ್ನೋದ್ರ ಮೇಲೂ ಕ್ವಶನ್ ಸಾಕಷ್ಟು ಸರಿ ಕೇಳ್ತಾರೆ. ಆರ್ಟಿಕಲ್ 54 ಅಡಿನಲ್ಲಿ ಅವರ ಒಂದು ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಟೋರಲ್ ಕಾಲೇಜು ಅವರನ್ನು ಎಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗಳು ಮಾತ್ರ ಇರ್ತಾರೆ. ಪಾರ್ಲಿಮೆಂಟಲ್ಲಿರ್ತಕ್ಕಂಥ ಎಲೆಕ್ಟೆಡ್ ಮೆಂಬರ್ಸ್ ಇರ್ಬೋದು ಅಥವಾ MLAsಗಳಿರ್ತಾರೆ, ಅಲ್ಲೂ ಸಹ ಎಲೆಕ್ಟೆಡ್ ಇರೋರನ್ನ ಚೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಒಂದು ಕನ್ಸರ್ನ್ ಏನಂತಂದರೆ, ಇವಾಗ ಎಲೆಕ್ಷನ್ ಮೆಥಡನ್ನು ನಾವು ಅಬ್ಸರ್ವ್ ಮಾಡಿದಾಗ ಒಂದು MLAಗೆ ಯಾವ ರೀತಿಯಾದಂಥ ವೋಟ್ ವ್ಯಾಲ್ಯೂ ಇರುತ್ತೆ ಹೇಳಿ. ವೋಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇವಾಗ ಲೆಜಿಸ್ಲೇಚರ್ ಅಸೆಂಬ್ಲಿಗೆ ಎಲೆಕ್ಟ್ ಆಗಿರ್ತಾರೆ ಅನ್ನುವಂಥದ್ದನ್ನು ನೋಡ್ತೀವಿ. ಇಂಟು 1/1000 ಅನ್ನುವಂಥ ಒಂದು ಫಾರ್ಮುಲಾನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಒಂದು MLA ವೋಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಿ ನಾವು ನೋಡ್ಬೋದು MLA ಅವರು ಇವತ್ತು ಎಲೆಕ್ಟೋರಲ್ ಕಾಲೇಜಲ್ಲಿ ಇರ್ತಾರೆ. ಅವರ ಒಂದು ವೋಟ್ ವ್ಯಾಲ್ಯೂ ಏನಿದೆಯಲ್ಲ ಅದು ಡೈರೆಕ್ಟಾಗಿ ಪ್ರಜೆಗಳಿಂದ ಬಂದಂಥದ್ದು, ಅಂದರೆ ಪ್ರಜೆಗಳಿಂದ ಅವರು ಎಲೆಕ್ಟ್ ಆಗಿರ್ತಾರೆ. ಹೀಗಾಗಿ ನಾವು ಇಂಡೈರೆಕ್ಟ್ ಎಲೆಕ್ಷನನ್ನು ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂತೆ ಕಂಡಕ್ಟ್ ಮಾಡಿದ್ರೂ ಸಹ ರಾಷ್ಟ್ರಪತಿಗಳು ಇವತ್ತು ಜನರ ಪ್ರತಿನಿಧಿ ಆಗ್ತಾರೆ. ಅವರು ಓತನ್ನು ತೆಗೆದುಕೊಳ್ಳುವಾಗ ಕಾನ್ಸ್ಟಿಟ್ಯೂಷನನ್ನು ಪ್ರೊಟೆಕ್ಟ್ ಮಾಡ್ತೀವಿ, ಡಿಫೆಂಡ್ ಮಾಡ್ತೀವಿ, ಪ್ರಿಸರ್ವ್ ಮಾಡ್ತೀವಿ ಅನ್ನುವಂಥದ್ದಾಗಲಿ, ಹಾಗೂ ಅವರ ಒಂದು ಡಿವೋಷನ್ ಯಾವ ರೀತಿಯಾಗಿದೆ ಅಂತಂದರೆ ನಮ್ಮ ಸಿಟಿಜನ್ಗಳ ಒಂದು ಬೆಟರ್ಮೆಂಟ್ಗೋಸ್ಕರ ವರ್ಕ್ ಮಾಡೋದಾಗಲಿ, ಅವರ ಒಂದು ಸರ್ವಿಸ್ ಕಂಪ್ಲೀಟ್ಲಿ ನಮ್ಮ ಒಂದು ಬೆಟರ್ಮೆಂಟಿಗೆ ಅನ್ನುವಂಥದ್ದನ್ನು ಅವರು ಓದ್ ತೊಗೊತಾರೆ. ಇದು ಓತಲ್ಲಿ ನಾವು ಎರಡು ಕಾನ್ಸೆಪ್ಟನ್ನು ನೋಡ್ತೀವಿ. ಕಾನ್ಸ್ಟಿಟ್ಯೂಷನನ್ನು ಪ್ರಿಸರ್ವ್ ಮಾಡೋದಾಗಲಿ ಅಥವಾ ಸಿಟಿಜನ್ ಅವರ ಒಂದು ವೆಲ್ ಬೀಯಿಂಗ್ ಟುವರ್ಡ್ಸ್ ಅವರು ವರ್ಕ್ ಮಾಡೋದಾಗಲಿ. ಈ ರೀತಿಯಾದಂಥ ಎಲ್ಲ ಫಂಕ್ಷನರೀಸ್ ಇದ್ದರೂ ಸಹ ಇವಾಗ ಸರ್ಕಾರ ಸಾಕಷ್ಟು ರೂಲ್ಸ್ಗಳನ್ನು ಅಥವಾ ಪಾಲಿಸೀಸ್ಗಳನ್ನು ತರ್ತಾ ಇದೆಯಲ್ಲ, ಈ ಒಂದು ಪರಿಸ್ಥಿತಿಯಲ್ಲಿ ಪ್ರೆಸಿಡೆಂಟ್ ಅವರು ಕೇವಲ ಅವರಿಗೆ ಎಸ್ ಅನ್ನುವಂಥದ್ದಾಗಿದೆ. ಸರ್ಕಾರ ಇವತ್ತು ಏನೇ ತಂದರೂ ಸಹ ಅವರು ಕ್ರಿಟಿಕಲಿ ಓಪನ್ ಆಗಿ ಹೇಳ್ತಾ ಇಲ್ಲ. ಮೊದಲಿರುವಂಥ ಪ್ರೆಸಿಡೆಂಟ್ಗಳು ಸರ್ಕಾರ ತಂದಿರುವಂಥ ಪಾಲಿಸೀಸ್ ಮೇಲೆ ಕಮೆಂಟನ್ನು ಹಾಕ್ತಾ ಇದ್ರು, ಓಪನ್ ಆಗಿ ಹೇಳ್ತಾ ಇದ್ರು. ಅವರ ಒಂದು ವ್ಯೂ ಯಾವ ರೀತಿಯಾಗಿರುತ್ತೆ, ಪಬ್ಲಿಕ್ ಹೆಲ್ಪ್ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇವಾಗ ಬದಲಾವಣೆ ಆಗಿದೆ. ಕೇವಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅದಕ್ಕೆ ಎಸ್ ಅನ್ನುವಂಥ ಕಂಡೀಷನ್ಸ್ ಇದೆ. ಸೊ ಪ್ರೀವಿಯಸ್ ಇಯರ್ ಇರತಕ್ಕಂಥ ಕಂಡೀಷನ್ಸನ್ನು ಸಹ ಇಲ್ಲಿ ಕಂಪೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ
ಪ್ರೆಸಿಡೆಂಟ್ ಅವರು ಇವತ್ತು ನಾಗರಿಕರ ಪ್ರತಿನಿಧಿಯಾಗಿ, ಸಿಟಿಜನ್ ಅವರ ಒಂದು ರಿಪ್ರೆಸೆಂಟೇಟಿವ್ ಆಗಿ ಸರ್ಕಾರದ ವಿರುದ್ಧ ಕ್ವಶನ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಕೊನೆಯದಾಗಿ ಇವತ್ತಿನ ಆರ್ಟಿಕಲ್ಸ್ಗಳನ್ನು ಸಮ್ಮಪ್ ಮಾಡೋದಾದರೆ, ಫಸ್ಟ್ ನಾವು ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ನೋಡಿದ್ವಿ. ಭಾರತದ ರ್ಯಾಂಕಿಂಗ್ ಯಾವ ರೀತಿಯಾಗಿದೆ ಮತ್ತು ನೇಬರಿಂಗ್ ಕಂಟ್ರಿ ಜೊತೆಗೆ ಕಂಪ್ಯಾರಿಸನ್ ಮಾಡೋದಾಗಲಿ, ಇನ್ನು ಕ್ಲೀನ್ ಎನರ್ಜಿ ಟಾರ್ಗೆಟಲ್ಲಿ ಭಾರತ 9 ಇಯರ್ ಮೊದಲೇ ಅಚೀವ್ ಮಾಡಿದೆ ಅನ್ನುವಂಥದ್ದನ್ನು, ನೆಕ್ಸ್ಟ್ ಕೆಪಾಸಿಟಿ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಜ್ಯುವೆನಾಲಿಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವರ ಒಂದು ಗೈಡ್ಲೈನ್ಸನ್ನು ನೋಡಿದ್ವಿ. ಹಾಗೂ ಜೀನೋಮಿಕ್ಸ್ನ ಅಪ್ಲಿಕೇಶನ್ ಯಾವ ರೀತಿಯಾಗಿದೆ, ಎಲ್ಲ ಕಂಟ್ರಿನಲ್ಲೂ ಬರಬೇಕು ಅನ್ನುವಂಥ WHOದ ಒಂದು ರಿಪೋರ್ಟನ್ನು ಅಥವಾ ಸಜೆಷನ್ಸನ್ನು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇಂಡಿಯಾ ಮತ್ತು ಸೌತ್ ಕೊರಿಯಾದ ರಿಲೇಷನನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಇದರಿಂದ ಭಾರತಕ್ಕೆ ಬೆನಿಫಿಟ್ ಯಾವ ರೀತಿಯಾಗಿರ್ಬೋದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು, ಹಾಗೂ ಪ್ರೆಸಿಡೆನ್ಷಿಯಲ್ ರೋಲ್ ಅಥವಾ ಪ್ರೆಸಿಡೆನ್ಷಿಯಲ್ ಅವರ ಒಂದು ಫಂಕ್ಷನರಿ ಯಾವ ರೀತಿಯಾಗಿ ಇವತ್ತು ಸಿಟಿಜನ್ ಸೆಂಟ್ರಿಕ್ ಇರಬೇಕು ಅನ್ನುವಂಥ ಒಂದು ಆರ್ಟಿಕಲ್ ಅಥವಾ ಡೈಮೆನ್ಷನ್ಸನ್ನು ಸಹ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದು ಪ್ರೆಸಿಡೆಂಟ್ ಅವರ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ PM ಅವರ ಒಂದು ರೋಲ್ ಯಾವ ರೀತಿಯಾಗಿದೆ. ಎರಡರಲ್ಲಿ ನಿಮಗೆ ಒಂದು ಗೊತ್ತಿದ್ರೂ ಸಹ ಸರಿಯಾದ ಉತ್ತರವನ್ನು ಕೊಡ್ಬೋದು. ಇದಕ್ಕೆ ಉತ್ತರ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.